Hi friends, Hi friends. welcome back to my channel. ಹೋಗಪ್ಪು ನಾನು ಇಷ್ಟ ಇಲ್ವಾ ನಿಮಗೆ? Welcome to back to my channel. ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೋಗ್ಬೇಕಾರೆ ನಾನು ಇಷ್ಟ ಇಲ್ವಾ? ಹೇಳು ಮುದ್ದು ಹೇಳಮ್ಮ ಇಷ್ಟ. ಮತ್ತೆ ಹೇಳು ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವೀಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀರಿ. ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಮ್ಮಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ ಯಾವಾಗ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಟ್ರೆ ನನಗೆ ಸಪೋರ್ಟ್ ಮಾಡಿ. ಆಮೇಲೆ ಸಪೋರ್ಟ್ ತಿಂದು ಸಪೋರ್ಟ್ ತಿಂದು ಬಿಡಿ. ನಿಂಗೇನು ಇಷ್ಟ ಫ್ರೂಟ್ಸ್ ಎಲ್ಲ? ಹೌದು ನನಗೆ ಸಪೋಟ ಇರಮ್ಮ ನಿಮಿಷ ಹೇಳು ಬಂಗಾರಿ. ಆಪಲ್ಲು ಮತ್ತೆ ಮ್ಯಾಂಗೋ ಜ್ಯೂಸ್. ಅಲ್ಲಿ ನೋಡ್ದಿರು ಅನ್ನ ಹೋಗ್ತೈತೇನೋ. ಆಮೇಲೆ ಒಂದು ಐಸ್ ಕ್ರೀಮ್. ಇಲ್ಲಿ ಅನ್ನ ಹೋಗ್ತೈತೆ ಅಂತ. ಸ್ಕೂಲ್ ಸ್ಟಾರ್ಟ್ ಆಗ್ತಿತ್ತಲ್ಲ, ಸ್ಕೂಲ್ಗೆ ಹೋಗ್ತೀಯ ನೀನು? ಇಲ್ಲ. ಯಾಕೆ ಹೋಗಲ್ಲ? ಸಾಕು ಬಾಯಿ ದೊಡ್ಡದಾಗ್ಬಿಡ್ತೀವಿ, ಬಿಡು ಬಂಗಾರ. ಯಾಕೆ ಹೋಗಲ್ಲ ಸ್ಕೂಲಿಗೆ ನೀನು? ಯಾಕಂದ್ರೆ ಸ್ಕೂಲಲ್ಲಿ ಫ್ರೆಂಡ್ ಇಲ್ಲ. ಫ್ರೆಂಡ್ ಇಲ್ವಾ? ಹೋದ್ರೆ ಫ್ರೆಂಡ್ ಆಗ್ತಾರೆ. ನೀನು ಹೋಗೋಕ್ಕಿಂತ ಮುಂಚೆನೇ ಫ್ರೆಂಡ್ ಆಗು ಅಂತ ಹಿಂಗೆ ಆಗ್ತಾರೆ. ದೇವಾಂಶಿದ್ದಾನೆ ಅಮ್ಮ ಫ್ರೆಂಡು. ಹೇಳಮ್ಮ, ಸ್ಕೂಲ್ಗೆ ಹೋದ್ರೆ ಫ್ರೆಂಡ್ ಆಗ್ತಾರೆ, ಇಲ್ಲಾಂದ್ರೆ ಹಿಂಗೆ ಹೋಗ್ತಾರೆ. ಹೋಗ್ತೀಯ ಅದಕ್ಕೆ ಸ್ಕೂಲ್ಗೆ? ನಾನು ಬೆಳ್ಳಿ ದೊಡ್ಡದಾಗುತ್ತೀನಿ. ಹೌದು ನೋಡಿ, ಬಾಲ್ ಹಾಕ್ಕೊಂಡು ಬೆಳ್ಳಿ ದೊಡ್ಡದಾಗ್ಬಿಟ್ಟಿದ್ವಿ ಅಂತ ನಿಮಗೆ ಕೊಟ್ಬಿಡೋನು. ಸುಮ್ಗೆ ಇರು. ನನ್ನ ಮಗ ತೀಟೆ ಮಾಡ್ತಿದ್ದಾನೆ, ದೊಡ್ಡ ಮಗ. ಇವನಿಗೆ ಯಾವಾಗೂ ಅಷ್ಟೇ ನಾನು ಮಾತಾಡಬೇಕು ಅಂದರೆ ವಿಡಿಯೋಗೆ ಅಂತಾನೆ ಎಲ್ಲ, ಯಾವಾಗಾದರೂ ಬೇರೆ ಟೈಮಲ್ಲೂ ಅಷ್ಟು ಏನಾದರೂ ಮಾತಾಡಬೇಕು ಅಂದರೆ ಇವನ ಹತ್ರ ನಾನು ಪೂಸಿ ಹೊಡಿಬೇಕು, ಗೊತ್ತಾ? ಹಾಗೆಲ್ಲ ಅನ್ಬಾರ್ದು ಬಂಗಾರಿ, ಹೊಡಿತೀನಿ. ಹಿಂಗೆ ಇರಬೇಕಮ್ಮ ಬಂಗಾರಿ. ಸೊ ಹೋಗಿ ಆಟಾಡು. ಹೋಗು ನೀನು. ಸೊ ನಾಳೆ ನಾನು ಜಿಮ್ಗೆ ಹೋಗ್ತಾ ಇದ್ದೀರಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು, ಸ್ನಾನ ಆಯಿತು, ಪೂಜೆ ಆಯಿತು. ನಾಳೆ ಬೆಳಿಗ್ಗೆ 5 ಗಂಟೆಗೆ ಮನೆ ಬಿಡ್ತಾ ಇದ್ದೀರಿ. ಸೊ ಬರೀ ಮಗಳನ್ನ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀರಿ. ಮಕ್ಕಳನ್ನ ಅವರಿಬ್ಬರು ಇಲ್ಲೇ ಇರ್ತಾರೆ. ಸೊ ಫಸ್ಟ್ ಟೈಮ್ ನಾನು ಅವನನ್ನು ಬಿಟ್ಟೋಗ್ತಿರೋದು, ಚಿಕ್ಕವನ್ನ. ಅವರಿಬ್ಬರನ್ನ ಆಗಾಗ ಬಿಟ್ಟೋಗ್ತಾ ಇರ್ತೀನಿ. ನಾನು ಇಬ್ಬರನ್ನ ಕರ್ಕೊಂಡೋಗಿ ಒಬ್ಬರನ್ನ ಬಿಡ್ತೀನಿ, ಒಂದ್ಸಲ ಅವ್ರನ್ನ, ಒಂದ್ಸಲ ಇವ್ರನ್ನ. ಸೊ ಈ ಸಲ ಫ್ರೀ ಬರ್ಡಾಗಿ ನಾನು ಚಿಕ್ಕ ಮಗನ್ನ ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಎಲ್ಲ ಕಡೆ ಎತ್ಕೊಂಡು ಓಡಾಡಬೇಕು, ಯಾರ ಹತ್ರನೂ ಹೋಗೋದಿಲ್ಲ ಅವನು. ಮತ್ತು ನಡೆಯೋದು ಇಲ್ಲ, ಎಲ್ಲ ಹೋದರೆ ಮಮ್ಮಿ ಮಮ್ಮಿ ಅಂತ ಆಡ್ತಾನೆ ಇರ್ತಾನೆ. ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅವರಪ್ಪ ಕೂಡ ಹೇಳಿದ್ರು, ಓಕೆ ಆರಾಮಾಗಿ ಹೋಗ್ಬಾ, ಮತ್ತು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಹೋಗ್ಬರೋಣ ಅಂತ ಡಿಸೈಡ್ ಆಗಿದ್ದೀರಿ. ಸೊ ಒಂದು ಕಡೆ ಖುಷಿ, ಆರಾಮಾಗಿ ಫ್ರೀ ಬರ್ತಾರ ಅಂದರೆ ಯಾವಾಗ ಎತ್ಕೊಂಡಿರ್ಬೇಕಲ್ಲ, ನಾಳೆ ಏನು ಇಲ್ಲ, ಆರಾಮಾಗಿ ಓಡಾಡ್ಕೊಂಬರ್ಬೋದು ಅಂತ ಡಿಸೈಡ್ ಆಗಿದ್ದೀರಿ. ಬರೀ ಒಂದು ದಿನ ಅಷ್ಟೇ, ಬರೀ ನಂಜನಗೂಡು ಮತ್ತು ಆದರೆ ಗೌಡಗೆರೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ಅದೆಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ತೊಗೊತೀನಿ, ನೋಡೋಣ, ಶೇರ್ ಮಾಡ್ತೀನಿ. ಸೊ ನನ್ನ ಕಡೆ ಫೋನ್ ಅಲೋ ಇರೋದಿಲ್ಲ, ಮಾಡೋದಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಒಂಥರ ನನಗೆ ಅವನನ್ನು ಬಿಟ್ಟೋಗೋಕೆ ಮನಸ್ಸು ಇಲ್ಲ, ಕರ್ಕೊಂಡು ಹೋಗೋಕ್ಕೂ ಮನಸ್ಸಿಲ್ಲ. ಅವ್ನಿಗೆ ಗೊತ್ತಿಲ್ಲ, ಗೊತ್ತಾಗಲಿ ಅಂತಾನೆ ಆಟ ಆಡ್ತಿದ್ದಾನೆ ರೂಮಲ್ಲಿ. ಸೊ ಸುಮ್ಗೆ ನಾನು ಹೇಳಿದೆ, ಒಂದು 2 ಅವರ್ ನಮ್ಮ ಅತ್ತೆ ಮನೇಲಿರು, ಆಟ ಆಡ್ತಾಯಿರೋ ಅಜ್ಜಿ ಮನೇಲಿ ನಾನು ಬರ್ತೀನಿ, ಬೇಗ ಬಟ್ಟೆ ಒಲೆ ಜಾಸ್ತಿ ಐತೆ ಅಂತ ಹೇಳಿದೆ. ಸರಿ ಬೇಗ ಬರಬೇಕು, ಬರೀ 1 ಅವರ್ ಅಂತ, 2 ಅವರ್ ಅಂದರೆ ಬರೀ 1 ಅವರ್ ಅಂತ ನನಗೆ ಟೈಮ್ ಕೊಟ್ಟಿದ್ದೆ ನಾನು. ಸೊ ನಾಳೆ ಏನು ಮಾಡ್ತಾನೆ ಅಂತ ನನಗೆ ಗೊತ್ತಿರ ಖುಷಿನೂ ಆಗ್ತೈತೆ, ಒಂದು ಕಡೆ ದುಃಖನೂ ಆಗ್ತೈತೆ. ನನ್ನ ಮಗ ನಾನು ಬಿಟ್ಟಿರ್ತಾನ, ಏನು ಮಾಡ್ತಾನೆ. ಮೊನ್ನೆ ಒಂದು 2 ಅವರ್ ಎಲ್ಲೋ ಹೋಗಿದ್ದೆ, ಅವಾಗೆ ಒಂದು 3-4 ಸಲ ಫೋನ್ ಮಾಡಿಬಿಟ್ಟಿದ್ದೆ, ಎಲ್ಲಿದ್ಯಾ ಮಮ್ಮಿ, ಬರ್ತೀಯಾ ಕರ್ಕೊಂಡು ಹೋಗು ಅಂತ. ಸೊ ನಾಳೆ ಏನಾಗುತ್ತೆ ಅಂತ ಕಾಯ್ತಾ ಇದ್ದೀನಿ, ನೋಡೋಣ ಏನು ಮಾಡ್ತಾನೆ ಅಂತ. ಓಕೆ.
ಸೊ ನಾವು ನೋಡ್ಬೋದು ನಂಜನಗೂಡು ಬಂದಿದ್ದೀವಿ, ಜಸ್ಟ್ ರೀಚ್ ಆದ್ವಿ. ಸೊ ನಾವು ಬಿಟ್ಟಿದ್ದು 5 ಇವಾಗ ಬಂದಿದ್ದು ಆಲ್ಮೋಸ್ಟ್ 11:30 ಆಯಿತು ಅನಿಸುತ್ತೆ. ಸೊ ವೆಯ್ಟ್, ಕರೆಕ್ಟಾಗಿ 11:30 ಆಗಿದೆ. ಸೊ ಇಷ್ಟೊತ್ತಾಗೈತೆ ನಾವು ಬಂದು. ಓಕೆ, ಮುಂದೆ ನನ್ನ ಮಗಳು ನಮ್ಮ ದೊಡ್ಡಮ್ಮ ಬರ್ತಿದ್ದಾಳೆ, ಇಲ್ಲಿ ನಮ್ಮ ಅಕ್ಕ ಪಾಮಂಜಕ್ಕ. ಸೊ ನಮ್ಮ ಅಕ್ಕ ಅಷ್ಟಾಗಿ ಹೋಗ್ತಿದ್ದಾರೆ ಅವರೆಲ್ಲ. ಸೊ ನಮ್ಮ ಅಕ್ಕ, ಆಮೇಲೆ ನಮ್ಮಮ್ಮನೂ ಅಲ್ಲಿ, ನಮ್ಮ ಅಕ್ಕ ಅಲ್ಲಿ ಹೋಗ್ತಿದ್ದಾರೆ. ಸೊ ನೋಡ್ಬೋದು. ಹಂಗೆ ನೋಡೋಣ ಎಷ್ಟು ವಿಡಿಯೋ ಆಗುತ್ತೋ ಅಷ್ಟು ಕೂಡ ಶೇರ್ ಮಾಡ್ತೀನಿ ನಾನು. ಓಕೆ, ಮತ್ತೆ ಸಿಗ್ತೀನಿ. ಇವಾಗ ಎತ್ಕೊಂಡ್ಬಂದಲ್ಲ. ಏ ಅಮ್ಮ ಮೇಲೆ ಬಾ ನೀನು, ಬೇಡ. ಆಯಿತು, ಎಲ್ಲ ದೇವ್ರ ಸ್ನಾನ ಎಲ್ಲ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಇವಾಗೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡ್ಬೋದು, ಇನ್ನೂ ದೇವ್ರ ದರ್ಶನ ಆಗಿಲ್ಲ. 12:30 ಆಯಿತು. 1 ಅವರ್ ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ರೆಡಿ ಮಾಡ್ಕೊಂಡು ಇದ್ದೀರಿ. ಟೆಂಪಲ್ ಹತ್ರ ಬಂದಿದ್ದೀರಿ, ನೋಡ್ಬೋದು. ಸೊ ಒಳಗಡೆ ವಿಡಿಯೋ ಆಗೋ ಇದೆಯೋ ಇಲ್ಲ ಗೊತ್ತಿಲ್ಲ. ಸೊ ನೋಡೋಣ. ಸೊ ಕಾಲಂತೂ ಸುಡ್ತಾ ಇದೆ ಒಬ್ರೊಬ್ರದ್ದು ಒಂದೊಂದು. ಇವ್ರು ನಮ್ಮ ದೊಡ್ಡಮ್ಮ, ಅವ್ರು ನಮ್ಮ ಅಕ್ಕ, ನೋಡಿದ್ದೀರಾ, ಅವರು ನಮ್ಮ ದೊಡ್ಡಕ್ಕ. ಸೊ ನೋಡ್ಬೋದು, ನನ್ನ ಮಗಳು ಅಲ್ಲಿ ಹೋಗಿದ್ದಾಳೆ. ಸೊ ನಮ್ಮಮ್ಮ ಇಲ್ಲಿ, ನಮ್ಮಮ್ಮಂಗೆ ಓಡಾಡಿ ಚೆನ್ನಾಗಿ ರೂಢಿ ಐತೆ. ಸೊ ನಮಗೆ ಕಷ್ಟ. ಒಳಗಡೆ ವಿಡಿಯೋ ಆದರೆ ಮಾಡಿ ಶೇರ್ ಮಾಡ್ತೀನಿ. ನಾವು ಸೂಪರ್ವಾಗಿ ನೀರಿದೆ, ಚೆನ್ನಾಗಿ ಗಾಳಿ ಬೀಸ್ತಿದೆ. ಸೊ ಇನ್ನೂ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಗೊತ್ತಿಲ್ಲ. ಸೊ ನಾನಿಂದ ಎಲ್ಲರೂ ಬರ್ತಿದ್ದಾರೆ, ನೋಡ್ಬೋದು. ಸೊ ನಾನು ಸ್ವಲ್ಪ ಸ್ಲೋವಾಗಿ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ. ಸೊ ಹೇಗಿದೆ ನನ್ನ ಔಟ್ಫಿಟ್ ನೋಡ್ಬೋದು. ಸೊ ಈ ಡ್ರೆಸ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ದು ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ತೋರಿಸ್ಕೊಡ್ತೀನಿ ಹೇಗೆ. ಸೊ ನೋಡ್ಬೋದು, ಹಿಂದೆ ಕೂಡ ಡೀಪ್ ಇಟ್ಟಿದ್ದೀನಿ, 9 ಇಂಚ್ ಡೀಪ್ ಇಟ್ಟಿದ್ದೀನಿ. ಬಟ್ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಿಲ್ಲ. ಸೊ ಫಿಟ್ಟಿಂಗಾಗಿ ಕೂತಿದೆ. ಸೊ ಬೇಕು ಅಂದರೆ ಯಾರಿಗಾದ್ರೂ ಚೂಡಿದಾರ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ ಮಾಡ್ತೀನಿ. ಏನಪ್ಪ ಇವರು ದೇಶ ನೋಡ್ಬೇಕಾದ್ರೆ ಹಿಂಗೆ ಮಾತಾಡ್ತಿದ್ದಾರೆ. ಸೊ ಯಾರು ಇಲ್ಲ, ಆರಾಮಾಗಿ ನಮ್ಮ ಫ್ಯಾಮಿಲಿ ಮಾತ್ರ ಇದೆ, ರಶ್ ಇಲ್ಲ. ಸೊ ಅದಕ್ಕೆ ಆರಾಮಾಗಿ ಒಕ್ಕು ಮಾತಾಡ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಎಲ್ಲರೂ ಸೊ ನನ್ನ ಮಗಳದ್ದು ಔಟ್ಫಿಟ್ ಇದು ಏನಿಲ್ಲ, ಸಿಂಪಲಾಗೆ ರೆಡಿ ಮಾಡಿದ್ವಿ. ಸೊ ತುಂಬ ಶೆಕೆ ಅಲ್ವಾ, ಸೊ ಅದಕ್ಕೇನು ಜಾಸ್ತಿ ರೆಡಿ ಮಾಡಿಲ್ಲ.
ಸೊ ನಾವು ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಒಳಗಡೆ ಎಲ್ಲ ಅಲೋ ಇರಲಿಲ್ಲ. ಸೊ ನಾವು ಅಂದ್ಕೊಂಡಿದ್ವಿ ಜನ ಇಲ್ಲ ಅಂತ, ಬಟ್ ಮುಂದೆ ಹೋದಾಗಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ನಾನು 12 o'clock ಕ್ಯೂವಿಗೆ ಹೋಗಿದ್ದು, ಬಟ್ ಬಂದಿದ್ದು 4 o'clock ಆಗಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ಬಟ್ ಕ್ಯೂ ಅಂತೂ ಹೆವಿ ರಶ್ ಇತ್ತು. ಯಾಕಂದರೆ ಇವಾಗೆಲ್ಲ ಸ್ಕೂಲ್ ರಜಾ ಅಲ್ವಾ, ಸೊ ತುಂಬ ಅದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಸಂಕಷ್ಟರ ಗಣಪತಿ ಪಾರ್ವತಿ ಪರಮೇಶ್ವರ ರಾಮೇಶ್ವರ ಸ್ವಾಮಿ, ರಾಮಲಿಂಗೇಶ್ವರ ಸ್ವಾಮಿ, ರಾಮಾಂಜನೇಯ ಸ್ವಾಮಿ, ಅಭಯ ಆಂಜನೇಯ ಸ್ವಾಮಿ, ಸಂಜೀವಿನಿ ಆಂಜನೇಯ ಸ್ವಾಮಿ, ಪಾರ್ವತಿ ಸಮೇತ ಸ್ವಾಮಿ, ಫ್ರೀ ಇರಬೇಕಾ? ಹಾಂ ಇದೆ. ಸ್ವಲ್ಪ ಎತ್ಕೊಂಡಿಲ್ಲ ಅವರು. ಹಾಂ ನೋಡಿ ಫ್ರೀ ಇದೆ. ಮಾಡ್ತಾ ಎಷ್ಟು ಮಾಡಿದೆ ನೀನು ನನ್ನ ಮಿಸ್ಸು ಅಷ್ಟೇ. ಎಷ್ಟು ಮಿಸ್ ಮಾಡಿದ್ದಾನೆ ನಾನು. ಹಂಗಾರೆ ನಾನು ಇಲ್ದಿರ ನೀನು ಇರ್ತೀಯಾ? ಇಲ್ಲ. ಇವತ್ತು ಎಲ್ಲಾದ್ರೂ ಹೋಗ್ಲಾ ನಾನು? ಮತ್ತೆ ಇವತ್ತು ಆ್ಯಕ್ಚುಲಿ ಅಣ್ಣಮ್ಮ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಹಸ್ಬೆಂಡ್ ಬೇಡ ನಾನು ಬರ್ತೀನಿ, ಫ್ರೀ ಮಾಡಿಕೊಂಡು ಎಲ್ಲರೂ ಒಂದಿನ ಹೋಗ್ಬೇಡ ಅಂತ ಹೇಳಿದರು. ಸರಿ ಅಂತ ಕ್ಯಾನ್ಸಲ್ ಆಯಿತು. ಬೇಜಾರು ಅದೊಂಥರ, ಎಲ್ಲಾನು ಹೋಗ್ಬೇಕು ಅಂದರೆ ಹೋಗ್ಬಿಡ್ಬೇಕು, ನನಗೆ ಅದೊಂಥರ ಮೈಂಡ್ ಸೆಟ್ಟು. ಇಲ್ಲಾಂದರೆ ಹೋಗ್ತೀನೇನೋ ಅನಿಸೆ, ಇಲ್ಲಾಂದರೆ ಎಲ್ಲನೂ ಹೋಗಿ ಬಂದುಬಿಡ್ತೀನಿ. ಇಲ್ಲೇ ಎಲ್ಲನೂ ಚಿಕ್ಕದಾಗಿ ಹೋಗ್ಬಿಟ್ಟು ಒಂದು ಶಾಪಿಂಗ್ ಮಾಡ್ಕೊಂಡ್ಬಂದ್ಬಿಟ್ರೆ ಮೂಡ್ ಕ್ಲಿಯರ್ ಆಗಿಬಿಡುತ್ತೆ. ಇಲ್ಲಾಂದರೆ ಏನು ಗೊತ್ತಾ, ಹೋಗ್ಬೇಕು ಅಂತ ನಿಲ್ಸಿದ್ದು. ಇಲ್ಲಾಂದರೆ ನೋಡೋಣ ಏನಾಗುತ್ತೆ ಅಂತ. ಸೊ ಅಣ್ಣಮ್ಮ ದೇವಸ್ಥಾನಕ್ಕಂತೂ ಅದಂತೂ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಹಸ್ಬೆಂಡು. ಆಲ್ರೆಡಿ 12 ಗಂಟೆ ಆಗಿ ಹೋಯಿತು, ಹೋಗೋಕ್ಕಾಗಲ್ಲ. ಓಕೆ, ಮತ್ತೇನು ಮಾತಾಡೋದು ಗೊತ್ತಾಗ್ತಿಲ್ಲ. ಸೊ ಈ ಡ್ರೆಸ್ದು ಕಟಿಂಗ್ದು ಮತ್ತು ಸ್ಟಿಚಿಂಗ್ ವಿಡಿಯೋಸ್ ಬೇಕು ಅಂದರೆ ಯಾರಾದರೂ ಸೊ ಕಮೆಂಟ್ ಮಾಡಿ ಪ್ಲೀಸ್. ಸೊ ಪ್ಲೀಸ್ ಯಾರಾದರೂ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಪ್ಲೀಸ್. ನನಗೆ ಒಂದು ಪ್ರೋತ್ಸಾಹ ಕೊಡಿ ನಿಮ್ಮೆಲ್ಲರಿಗೂ ಪ್ಲೀಸ್, ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಸೊ ಓಕೆ, ಟೀ ಆಯಿತು. ಟೀ ಕೊಟ್ಬಿಟ್ಟು ಮತ್ತೆ ಸಿಗ್ತೀನಿ. ಯಾಕೆ ಇಬ್ಬರು ತೊಗೊಂಡಿಲ್ವ ನೀವು? ನಾನು ಇವಾಗ ಒಂದು ಕೊಟ್ಟಿದ್ದೀನಿ ಸ್ಟ್ರಾಬೆರಿ. ಇದು 1 2 ಇವಾಗ ನನ್ನ ಹತ್ರ 3 ಐತೆ. 1 2 3 4 ಐತಿ ಇವಾಗ. ಇನ್ನೊಂದು ಒಂದು ಕೊಟ್ಟಿದ್ದೀನಿ. ಇನ್ನೊಂದು ಕೇಳ್ತೋಡೆ ನನಗೆ 3 ಆಗಿರುತ್ತೆ. ಇನ್ನೊಂದು ಕೊಟ್ಟರೆ ನಂಗೆ 1 ಇರುತ್ತೆ. 4 ಐತಲ್ಲ, ಒಂದು ಕೊಟ್ಟರೆ ಇನ್ನೂ 3 ಇರುತ್ತಲ್ವಾ? ನಾನು ಅವನಿಗೆ ಬಿಸ್ಕೆಟ್ ಕೊಡ್ತೀನಿ. ನಂಗೆ ಬಿಸ್ಕೆಟ್ ಅಂದ್ರೆ ಇಷ್ಟ ಆಗೋದಿಲ್ಲ ಅಮ್ಮ. ಸ್ವೀಟ್ ಬಿಸ್ಕೆಟ್. ಹೋಗ್ಲಿ ಬಿಡಮ್ಮ ಹೋಗ್ಲಿ, ತಮ್ಮ ತಿನ್ಲಿ. ಚಾಕ್ಲೇಟ್ ತರಬಾರ್ದು ಅಂದ್ರೆ ತಾನೇ, ಯಾಕೆ ತಂದೆ? ನಾನು ಬಿಸ್ಕೆಟ್ ತಗೊಂಡಿದ್ದೀನಿ. ನೀನು ಅನ್ಬೇಕಾಗಿತ್ತು. ಏನಂತ? ಇದು ಪಾಪ ಕಾಟ್ ಕೊಡ್ತಲ್ದ, ಈ ತಗೊಂಡು ಕೇಳಿಸ್ಕೊಂಡು ಬಂದನ್ಬೇಕು ಚಾಕ್ಲೇಟ್ ತಗೊಂಡು ಕೂದಂತ. ನಾನು ಯಾವಾಗೂ ಹೇಳ್ತೀನಲ್ಲ, ಅದೇ ತಂದಿಲ್ಲಲ್ಲ. ಹಬ್ಬ ಡೈಲಿ ಹೇಳ್ಬೇಕು. ಹಂಗಾರೆ ನೀನು ಅಂಗಡಿಗೆ ಹೋದಾಗೆಲ್ಲ ನಾನು ಹೇಳ್ತಾನೆ ಇರ್ಬೇಕಾ? ತಪ್ಪು ತಾನೇ ಇದು? ಹಾಂ, ಏನಿವತ್ತು ಇನ್ನೇ ಚಾಕ್ಲೇಟ್ ಪೇಪರ್ ಸುಲಿತಾ ಇದೆಯಾ?